ದೇಶದಲ್ಲಿ ಲೋಕಸಮರದ ಕಾವು ಜೋರಾಗ್ತಾ ಇದೆ. ಒಂದು ಕಡೆ ಬೂಟಾಟಿಕೆಗೆ ಸೀಮಿತವಾಗಿದ್ದ ಓವೈಸಿ ಖೇಲ್ ಖತಮ್ ಮಾಡೋದಕ್ಕೆ ಮೋದಿ ಮಾಸ್ಟರ್ ಸ್ಟ್ರೋಕ್ ಅನ್ನೇ ಕೊಡ್ತಿದ್ದಾರೆ. ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡ್ತೀರಾ ಅಂತ ಅರ್ಚಾಡ್ತಾ ಇದ್ದ ಓವೈಸಿಗೆ ಕೇರಳದ ಮಲ್ಲಪುರಂನಲ್ಲಿ ಅಬ್ದುಲ್ ಸಲಾಂಗೆ ಟಿಕೆಟ್ ಕೊಟ್ಟು ಟಕ್ಕರ್ ಕೊಟ್ಟಿದ್ದಾರೆ. ಅಷ್ಟೇ ಯಾಕೆ, ಮೋದಿ ಈಗ ಅಸಾದುದ್ದೀನ್ ಓವೈಸಿ ಕುರ್ಚಿಗೂ ಕುತ್ತು ತಂದಿದ್ದಾರೆ. ಈ ಮೂಲಕ ಮುಸ್ಲಿಮರನ್ನ ದಾರಿ ತಪ್ಪಿಸುತ್ತಿದ್ದ ಓವೈಸಿಯನ್ನ ಆತನ ಕ್ಷೇತ್ರ ಬಿಟ್ಟು ಕದಲದಂತೆ ಹಿಂದೂ ಫೈರ್ ಬ್ರ್ಯಾಂಡ್ ಲತಾ ಅವರನ್ನ ಅಖಾಡಕ್ಕೆ ಇಳಿಸಲಾಗ್ತಾ ಇದೆ. ಓವೈಸಿ ಹೈದರಾಬಾದಲ್ಲಿ ಕಣಕ್ಕಿಳಿದ ದಿನದಿಂದ ಇಲ್ಲಿ ತನಕ ಗೆಲುವನ್ನೇ ನೋಡಿಕೊಂಡು ಬಂದಿರುವಂತಹ ವ್ಯಕ್ತಿ. ಓವೈಸಿ ತಂದೆ 1984ರಿಂದ 2004ರವರೆಗೂ ಕೂಡ ಸಂಸದರಾಗಿ ಮುಂದುವರೆದಂಥವರು. ಅದಾದ ನಂತರ ಅಸಾದುದ್ದೀನ್ ಓವೈಸಿ ಅಲ್ಲಿಗೆ ಕಂಟಿನ್ಯೂ ಸಂಸದರಾಗಿ ಗೆದ್ಕೊಂಡು ಬಂದಿದ್ದಾರೆ, ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇಲ್ಲಿ ಅಸಾದುದ್ದೀನ್ ಓವೈಸಿ ಸೋಲಿಸೋದು ಕಬ್ಬಿಣದ ಕಡಲಿಗೆ ಸರಿ ಅನ್ನೋದು ಇಷ್ಟು ದಿನಗಳವರೆಗೂ ಚಾಲ್ತಿಯಲ್ಲಿದ್ದಂತಹ ಚರ್ಚೆ. ಆದರೆ ಈಗ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಮಾಧ್ವಿ ಲತಾ ಅಖಾಡಕ್ಕೆ ಸಜ್ಜಾಗಿದ್ದಾರೆ. ಹಾಗಿದ್ರೆ ಮಾಧ್ವಿ ಲತಾ ಯಾರು, ಇವರ ಹಿನ್ನೆಲೆ ಏನು ಅನ್ನೋದು ಅನೇಕರಿಗೆ ಗೊತ್ತಿಲ್ಲ. ಯಾಕೆಂತಂದ್ರೆ ಅಸಾದುದ್ದೀನ್ ಓವೈಸಿ ಮತ್ತು ಅವರ ತಂದೆ ಮಗ ಇಬ್ಬರೂ ಕೂಡ ಸತತವಾಗಿ ಗೆಲುವನ್ನ ಕಂಡಂಥವರು ಹೈದರಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ. ಹೀಗಾಗಿ ಇವರಿಗೆ ಟಕ್ಕರ್ ಕೊಡುವಂತಹ ಒಬ್ಬ ನಾಯಕರ ಕ್ವಾಲಿಟಿ ಇರುವಂಥವ್ರು ಬಿಜೆಪಿಗೆ ಅನಿವಾರ್ಯ ಆಗಿತ್ತು. ಸೊ ಹಾಗಾಗಿ ಬಿಜೆಪಿ ಅಂಥವ್ರನ್ನ ಹುಡುಕಿ ಮುಂದೆ ತಂದಂತಹದ್ದು ಮಾಧ್ವಿ ಲತಾ ಅವರನ್ನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೃಣಾಲ್ ಹೆಬ್ಬಾಳ್ಕರ್, ಕಾಂಗ್ರೆಸ್ ಯುವ ಮುಖಂಡರು. ಜನಸೇವೆಯೇ ನಮ್ಮ ಗುರಿ. ಸಿದ್ದುಗೌಡ ಪಾಟೀಲ್, ಶಾಸಕರು, ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರ. ವಿಕಸಿತ ಭಾರತ ನಮ್ಮ ಸಂಕಲ್ಪ. ರಫೀಕ್ ದರ್ಬಾರ್, ಜನನಾಯಕ, ಭಾರತದ ಅಭಿವೃದ್ಧಿ ನಮ್ಮ ಗುರಿ. ಧೀರಜ್ ಮುನಿರಾಜು, ಶಾಸಕರು, ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ. ನನಸಾಗುತ್ತಿದೆ ದೊಡ್ಡಬಳ್ಳಾಪುರದ ಕನಸು. ರಘುಚಂದನ್, ಬಿಜೆಪಿ ಯುವ ಮುಖಂಡ. ನವಚಿತ್ರದುರ್ಗ ನಿರ್ಮಾಣವೇ ನಮ್ಮ ಕನಸು. ಮಾಧ್ವಿ ಲತಾ ತೆಲಂಗಾಣದ ವಿರಂಚಿ ಆಸ್ಪತ್ರೆಯ ಚೇರ್ಮನ್ ಕೂಡ ಹೌದು. ಅದರ ಜೊತೆಗೆ ಒಂದಷ್ಟು ಸಾಮಾಜಿಕ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ. ಸಮಾಜಕ್ಕೆ ಅನೇಕ ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ. ಹಿಂದುತ್ವದ ವಿಚಾರ ಬಂದಾಗ ಸಿಂಹಿಣಿಯಂತೆ ತಮ್ಮ ಅಭಿಪ್ರಾಯವನ್ನ ಮಂಡಿಸಿದ್ದಾರೆ ಮತ್ತು ಹಿಂದುತ್ವದ ಕುರಿತಾಗಿಯೂ ಪ್ರಚಾರವನ್ನ ನಿರಂತರವಾಗಿ ಅವರು ಮಾಡ್ಕೊಂಡು ಬಂದಿದ್ದಾರೆ. ಮಾಧ್ವಿ ಲೋಪಮುದ್ರಾ ಚಾರಿಟಬಲ್ ಟ್ರಸ್ಟ್, ಅದರ ಜೊತೆಗೆ ಲತಾಮಾ ಫೌಂಡೇಶನ್ನ ಪ್ರಮುಖರು ಕೂಡ ಹೌದು. ಸತತವಾಗಿ 10 ವರ್ಷಗಳಿಂದ ಮಾಧ್ವಿ ಕ್ಷೇತ್ರದಲ್ಲಿ ಒಂದು ಹಿಡಿತವನ್ನ ಇಟ್ಕೊಂಡಿದ್ದಾರೆ. ನಿತ್ಯ 10ರಿಂದ 11 ಗಂಟೆಗಳ ಕಾಲ ಕ್ಷೇತ್ರದಲ್ಲಿ ಸಂಚಾರವನ್ನ ಮಾಡಿ ಅಲ್ಲಿರುವಂತಹ ಜನರ ಸಮಸ್ಯೆಯನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಧ್ವಿಯವರು ಮಾಡಿದ್ದಾರೆ. ಅಂದ್ರೆ ಬಿಜೆಪಿ ಸುಮ್ನೆ ತಂದು ಮಾಧ್ವಿಯವರೇ ನಿಂತ್ಕೊಳ್ತಾರೆ ಅಂತ ಬ್ಲೈಂಡ್ ಆಗಿ ಎಲ್ಲೂ ಕೂಡ ಹೇಳಲಿಲ್ಲ. ಬಿಜೆಪಿ ಎಷ್ಟರ ಮಟ್ಟಿಗೆ ಹೋಮ್ವರ್ಕ್ ಮಾಡಿದೆ ಅಂತಂದ್ರೆ ಕ್ಷೇತ್ರದ ಕಂಪ್ಲೀಟ್ ಚಿತ್ರಣವನ್ನ, ಕ್ಷೇತ್ರದ ಸಮಸ್ಯೆಗಳನ್ನ ಮತ್ತು ಕ್ಷೇತ್ರಕ್ಕೆ ಏನು ಬೇಕು ಅನ್ನುವಂಥದ್ದನ್ನ ಗ್ರೌಂಡ್ ಅಲ್ಲಿ ವರ್ಕ್ ಮಾಡಿದಂತಹ ಮಾಧ್ವಿ ಅವರನ್ನ ತಂದು ನಿಲ್ಲಿಸೋದರ ಮೂಲಕ ಅಸಾದುದ್ದೀನ್ ಓವೈಸಿಗೆ ಚೆಕ್ಮೇಟ್ ಅನ್ನ ಇಡುವಂತಹ ಒಂದು ಪ್ರಯತ್ನ ಇದು. ಅಂದ ಹಾಗೆ ತಮಗೆ ಟಿಕೆಟ್ ಸಿಕ್ಕ ದಿನವೇ ಮಾಧ್ವಿ ಒಂದು ಖಡಕ್ಕಾಗಿ ಓವೈಸಿಗೆ ಅಭಿವೃದ್ಧಿ ವಿಚಾರದಲ್ಲಿ ಕೌಂಟರ್ ಅನ್ನ ಕೂಡ ಕೊಟ್ಟರು. ಮುಸ್ಲಿಂ ಮಕ್ಕಳಿಗೆ ಮದ್ರಸಾಗಳಲ್ಲಿ ಹೇಗೆ ಸಮಸ್ಯೆಗಳಾಗ್ತಾ ಇದೆ, ಅಲ್ಲಿ ಊಟಕ್ಕೂ ಕೂಡ ಯಾವ ರೀತಿ ಪರದಾಡುವಂತಹ ಪರಿಸ್ಥಿತಿ ಇದೆ, ಮತ್ತು ಮುಸಲ್ಮಾನರಲ್ಲಿ ಬಾಲಕಾರ್ಮಿಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆಮೇಲೆ ಹೆಚ್ಚಾಗಿ ಮುಸ್ಲಿಂ ಸಮುದಾಯದಲ್ಲಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದಕ್ಕೆ ಪ್ರಿಫರ್ ಮಾಡೋದು ತುಂಬಾ ಕಡಿಮೆ. ಅವರನ್ನ ಒಂದು ತಕ್ಕ ಮಟ್ಟಿಗೆ ಒಂದು 7ನೇ ಕ್ಲಾಸು 8ನೇ ಕ್ಲಾಸಿಗೆ ಓದುವಂತಹ ಆಸುಪಾಸಿನಲ್ಲೇ ಕೆಲಸಕ್ಕೆ ಕಳಿಸುವಂಥದ್ದು, ಮೆಕ್ಯಾನಿಕ್ ಕೆಲಸಕ್ಕೋ ಅಥವಾ ಇನ್ನೊಂದು ಕೆಲಸಕ್ಕೆ ಕಳಿಸುವಂಥದ್ದು ಅದು ತಲತಲಾಂತರಗಳಿಂದ ನಡ್ಕೊಂಡು ಬಂದಿದೆ. ಹಾಗಾಗಿ ಮಾಧ್ವಿ ಅವರಲ್ಲಿ ಮುಸ್ಲಿಂ ಸಮುದಾಯವೂ ಕೂಡ ಎಜುಕೇಟ್ ಆಗಬೇಕು ಅನ್ನುವಂತಹ ಒಂದು ಕಾಳಜಿ ಅವರ ಮಾತುಗಳಲ್ಲಿ ತುಂಬಾ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಇದೇ ಮೊದಲ ಬಾರಿ ಬಿಜೆಪಿ ಅಸಾದುದ್ದೀನ್ ಓವೈಸಿಯ ವಿರುದ್ಧ ಮಹಿಳಾ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾ ಇದೆ. ಈ ಹಿಂದೆ ಭಗವಂತ ರಾವ್ ಅವರು ಬಿಜೆಪಿಯಿಂದ ಅಖಾಡದಲ್ಲಿದ್ರು, ಆದರೆ ಅವರು 3 ಲಕ್ಷ ಲೀಡಲ್ಲಿ ಸೋಲುವಂತಹ ಸನ್ನಿವೇಶ ಸೃಷ್ಟಿಯಾಗಿತ್ತು. ಮಾಧ್ವಿ ಲತಾ ಈ ಬಾರಿ ಓವೈಸಿಗೆ ನೆಕ್ ಟು ನೆಕ್ ಫೈಟ್ ಕೊಡ್ತಾರೆ ಅನ್ನುವಂತಹ ಮಾತು ಕೂಡ ಇದೆ. ಇದರ ಹೊರತಾಗಿ ಹೈದರಾಬಾದ್ನಲ್ಲಿ ಓವೈಸಿಗೆ ಮುಸ್ಲಿಂ ಸಮುದಾಯದ ಒಂದು ಬೆಂಬಲ ಏನಿದೆ ಇದು ತುಂಬಾ ದೊಡ್ಡ ಮಟ್ಟದಲ್ಲಿದೆ. ಅಂದ್ರೆ ಅಸಾದುದ್ದೀನ್ ಓವೈಸಿ ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಮುಸಲ್ಮಾನರನ್ನ ಓಲೈಸುವ ನಿಟ್ಟಿನಲ್ಲಿ ಭಾಷಣವನ್ನ ಮಾಡುವಂಥದ್ದು ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ತನ್ನದೇ ಒಂದು ಟ್ರೆಂಡ್ ಅನ್ನ ಸೃಷ್ಟಿಸಿಕೊಂಡು ಒಂದು ಪರ್ಟಿಕ್ಯುಲರ್ ಸಮುದಾಯದ ಮತಗಳನ್ನ ಹಿಡಿದಿಟ್ಕೊಂಡಿದ್ದಾರೆ. ಆದ್ರೆ ಇದನ್ನ ಮಾಧ್ವಿ
ಮಾಧವಿ ಅವರು ಭೇದಿಸುವಂಥದ್ದು ತುಂಬ ದೊಡ್ಡ ಚಾಲೆಂಜ್. ಸೊ ಈ ಚಾಲೆಂಜನ್ನು ಮಾಧವಿ ಅವರು 100% ಕ್ರಾಸ್ ಮಾಡ್ತಾರೆ ಅನ್ನುವಂತಹ ಚರ್ಚೆಗಳು ಕೂಡ ಈಗಾಗಲೇ ನಡೀತಾ ಇದೆ. ಆದರೆ ಎಷ್ಟರ ಮಟ್ಟಿಗೆ ಮಾಧವಿ ಅವರು ಸಕ್ಸಸ್ ಆಗ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಮಾಧವಿಯಂತಹ ಗ್ರೌಂಡ್ ವರ್ಕ್ ಮಾಡುವಂತಹ ಮಹಿಳಾ ಅಭ್ಯರ್ಥಿಯ ಅಗತ್ಯತೆ ಬಿಜೆಪಿಗಿತ್ತು. ಅದರಲ್ಲೂ ಕೂಡ ಅಸದುದ್ದೀನ್ ಓವೈಸಿ ಅಂಥವ್ರನ್ನ ಕಟ್ಟಿ ಹಾಕೋದಕ್ಕೆ ತುಂಬಾ ಅದ್ಭುತವಾದಂತಹ ಆಯ್ಕೆ ಮಾಧವಿ ಅವರು, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಮತ್ತೊಂದು ವಿಚಾರ ಏನು ಅಂತಂದ್ರೆ, ಮುಸ್ಲಿಮರು ಅಸದುದ್ದೀನ್ ಓವೈಸಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸಾಥ್ ಕೊಟ್ಟರು ಕೂಡ ಜನಾಭಿಮತ ಯಾವ ಕ್ಷಣದಲ್ಲಿ ಹೇಗೆ ಬೇಕಾದರೂ ಬದಲಾಗಬಹುದು. ಅದಕ್ಕೆ ಯಾರೂ ಕೂಡ ಗ್ಯಾರಂಟಿ ಕೊಡೋದಕ್ಕಾಗೋದಿಲ್ಲ. ಹೇಗೆ ಲತಾ ಅವರು ಓವೈಸಿಯನ್ನ ಅಖಾಡದಲ್ಲಿ ಅಸಲಿ ಆಟ ತೋರಿಸಿ ಮಣಿಸ್ತಾರೆ ಅನ್ನುವಂಥದ್ದು ಕಾಲವೇ ಉತ್ತರ ಕೊಡುತ್ತೆ. ಅದೇನೇ ಇದ್ರೂ ಕೂಡ ಮಾಧವಿಯವರ ನಾಗಾಲೋಟಕ್ಕೆ ಓವೈಸಿ ತಂಡ ಹೊಡೆದಿರೋದಂತೂ ಸತ್ಯ. ನಮಸ್ಕಾರ.